ಹಾಯ್ ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ. ನೀವು ನೋಡ್ತಾ ಇದ್ದೀರಾ ಪವರ್ ಟಿವಿ. ನಾನು ರೆಹಮಾನ್ ಹಾಸನ್. ಇವತ್ತಿನ ರಾಜಧಾನಿ ಬಿಗ್ ಬ್ರೇಕಿಂಗ್ನಲ್ಲಿ ಮೊದಲನೇದಾಗಿ ಕೊರೋನಾ ಹೆಲ್ತ್ ಬುಲೆಟಿನ್ ಅನ್ನು ನೋಡೋಣ. ಎಷ್ಟು ಜನ ಸೋಂಕಿತರು ಇವತ್ತು ದಾಖಲಾಗಿದ್ದಾರೆ ಬೆಂಗಳೂರಿನಲ್ಲಿ, ಜೊತೆಗೆ ರಾಜ್ಯಾದ್ಯಂತ ಎಷ್ಟು ಜನ ಸೋಂಕಿತರ ಸಂಖ್ಯೆ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ನ ನಿಮಗೆ ನಾನು ಕೊಡ್ತೀನಿ. ಅದ್ರ ಜೊತೆಗೆ ಒಂದೊಳ್ಳೆ ಸುದ್ದಿ ಇದೆ. ಅದೇನಂತ ಹೇಳಿದ್ರೆ, ಒಂದು ಟೆಸ್ಟ್ಗೆ ಈಗ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ಗೆ ನಮ್ಮ BBMP ಕೂಡ ಮುಂದಾಗ್ತಾ ಇರುವಂಥದ್ದು. ಈಗ ಆಲ್ರೆಡಿ ಡೆಲ್ಲಿಯಲ್ಲಿ ಇದನ್ನು ಮಾಡಿದರೆ ಕೊರೋನಾ ಸೋಂಕು ತಡೆಗೆ ಸಾಕಷ್ಟು ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ಡೆಲ್ಲಿ ಮಾಡಿದೆ. ಬಟ್ ಅದೇ ರೀತಿಯಾದಂಥ ಒಂದು ಮಾಡೆಲನ್ನು ಇಲ್ಲೂ ಕೂಡ ಅನುಸರಿಸಬೇಕು ಅನ್ನುವಂಥದ್ರ ಬಗ್ಗೆ ಈಗ BBMP ಕೂಡ ಮುಂದಾಗ್ತಾ ಇದೆ. ಹಾಗಾದರೆ ಈ ಟೆಸ್ಟನ್ನು ಹೇಗೆ ಮಾಡ್ತಾರೆ, ಇದರಿಂದ ಆಗುವಂಥ ಅನುಕೂಲಗಳೇನು, ಯಾವ ರೀತಿಯಾಗಿ ಕೊರೋನಾವನ್ನು ನಿಯಂತ್ರಣಕ್ಕೆ ತರಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಡೀಟೇಲ್ಸನ್ನು ಇವತ್ತು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಕೊರೋನಾ ಹೆಲ್ತ್ ಬುಲೆಟಿನ್ ಅನ್ನು ನೋಡೋಣ. ಇವತ್ತು ರಾಜ್ಯಾದ್ಯಂತ ಎಷ್ಟು ಸೋಂಕಿತರು ದಾಖಲಾಗಿದ್ದಾರೆ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ. ಬೆಂಗಳೂರು ಒಂದರಲ್ಲೇನೆ ಇವತ್ತು 2208 ಮಂದಿಗೆ ಸೋಂಕು ದೃಢವಾಗಿದೆ. ಬೆಂಗಳೂರಿನಲ್ಲಿ ಅಲ್ಲಿಗೆ 20,623ಕ್ಕೆ ಸೋಂಕಿತರ ಪ್ರಮಾಣ ಏರಿಕೆಯಾದಂತಾಗಿದೆ. ಇವತ್ತು ಕೊರೋನಾ ಸೋಂಕಿನಿಂದ ಸುಮಾರು 75 ಮಂದಿ ಬೆಂಗಳೂರು ಒಂದರಲ್ಲೇನೆ ಸಾವನ್ನಪ್ಪಿದ್ದಾರೆ. ಇದು ಇವತ್ತಿನ ಹೆಲ್ತ್ ಬುಲೆಟಿನ್. ಇವತ್ತು ಸಂಜೆ 338 ಮಂದಿ ಗುಣಮುಖರಾಗಿ ಹೋಗಿದ್ದಾರೆ, ಡಿಸ್ಚಾರ್ಜ್ ಆಗಿ ಆಸ್ಪತ್ರೆಯಿಂದ ಹೋಗಿದ್ದಾರೆ. ಬೆಂಗಳೂರಿನಲ್ಲಿ ಚೇತರಿಕೆಯ ಪ್ರಮಾಣ ಕುಸಿದಿರುವಂಥದ್ದನ್ನೇ ನಾವು ಗಮನಿಸ್ತಾ ಇದ್ವಿ. 22.88ಕ್ಕೆ ಬಂದಿದೆ. ಈಗ ಬೆಂಗಳೂರಿನಲ್ಲಿ ಮರಣ ಪ್ರಮಾಣ 2.04%. ಸೊ ಬೆಂಗಳೂರಿನಲ್ಲಿ ಡೆತ್ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಒಂದೇ ದಿನ ಇವತ್ತು 2208 ಮಂದಿಗೆ ಸೋಂಕು ಇವತ್ತು ದೃಢಪಟ್ಟಿದೆ. ಅಲ್ಲಿಗೆ ಇವತ್ತು ದಾಖಲಾಗಿರುವಂತಹ ಸೋಂಕಿತರ ಸಂಖ್ಯೆ ಹೆಚ್ಚಾಗಿರುವಂಥದ್ದನ್ನು ಗಮನಿಸ್ತಿದ್ದೀವಿ. ನಿನ್ನೆಗೂ ಕೂಡ ಕಂಪೇರ್ ಮಾಡಿದ್ರೆ ನಿನ್ನೆನೂ ಕೂಡ 2000 ಗಡಿಯನ್ನು ದಾಟಿದ್ವಿ. ಮೊನ್ನೆ ಕೂಡ 2010ಕ್ಕೆ ಬಂದಿತ್ತು. 2-3 ದಿನಗಳಿಂದನೂ ಕೂಡ ಗಮನಿಸ್ತಾ ಹೋದರೆ 2000ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗ್ತಾ ಇವೆ. ಬಟ್ ಲಾಕ್ಡೌನ್ ಮಾಡಿದರೂ ಕೂಡ ಯಾಕೆ ಪ್ರಯೋಜನ ಆಗಿಲ್ಲ ಅನ್ನುವಂಥದ್ರ ಬಗ್ಗೆಯೂ ಕೂಡ ಬಹುಶಃ ಅನುಮಾನಗಳು ಬರ್ಬೋದು. ಬಟ್ ಸ್ಟಿಲ್ ನಿಮಗೆ ನಾನು ನಿನ್ನೆ ಹೇಳಿದ ಹಾಗೆ ಈ ಹಿಂದೆ ಇರುವಂತಹ ವರದಿಗಳನ್ನೆಲ್ಲವನ್ನೂ ಕೂಡ ವಿಲೇವಾರಿ ಮಾಡುವಂಥ ಒಂದು ನಿಟ್ಟಿನಲ್ಲಿ, ಅಂದರೆ ಪೆಂಡಿಂಗ್ ಸಾಕಷ್ಟು ಒಂದು ರಿಪೋರ್ಟ್ಸ್ಗಳಿದ್ವು, ಬಹುಶಃ ಅದನ್ನು ಈಗ ಕೊಡಲಾಗ್ತಿದೆ. ಹಾಗಾಗಿ ಸೋಂಕಿತರ ಸಂಖ್ಯೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳ್ಬೋದು. ಹಾಗಾದರೆ ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಎಷ್ಟಿದೆ ಅನ್ನುವಂಥದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ನಿಮಗೆ ನಾನೀಗ ಕೊಡ್ತಾ ಹೋಗ್ತೀನಿ. ಗಮನಿಸ್ಬೋದು, ಬೆಂಗಳೂರಿನ ಕೊರೋನಾ ವರದಿ ಇದು. ಇವತ್ತಿನ ಪ್ರಕರಣಗಳು 2208, ಒಟ್ಟು ಪ್ರಕರಣಗಳು ಅಲ್ಲಿಗೆ 20,623 ಆದಂತಾಗಿದೆ. ಹಾಗೆ ಸಾವುಗಳ ಸಂಖ್ಯೆಯನ್ನು ಗಮನಿಸಿದ್ರೆ 75 ಸಾವುಗಳು ಇವತ್ತು ದಾಖಲಾಗಿವೆ. ಹಾಗೆ 338 ಜನ ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಡಿಸ್ಚಾರ್ಜ್ ಆಗ್ತಾ ಇರುವವರ ಸಂಖ್ಯೆ ಬಹಳನೇ ಕಮ್ಮಿ ಇದೆ. ಹಾಗಾಗಿ ಚೇತರಿಕೆಯ ಪ್ರಮಾಣವನ್ನು ಗಮನಿಸಿದ್ರೆ 22.88% ಇದೆ. ಮರಣ ಪ್ರಮಾಣ 2.04ಕ್ಕೆ ಈಗ ಏರಿಕೆಯಾಗಿದೆ. ನಾವು 1ಕ್ಕಿಂತಲೂ ಕೂಡ ಕಮ್ಮಿ ಡೆತ್ ರೇಟ್ ಇತ್ತು ಒಂದು ಕಾಲದಲ್ಲಿ ಬೆಂಗಳೂರಿನಲ್ಲಿ, ಆದರೆ ಈಗ ಡೆತ್ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. 2ಕ್ಕಿಂತ ಹೆಚ್ಚಾಗಿರುವಂಥದ್ದು ಈಗ ಬೆಂಗಳೂರಿನಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ದಿನೇ ದಿನೇ ಈ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಲ್ಲ, ಇದಕ್ಕೆ ಏನು ಮಾಡಬೇಕು, ಯಾವ ರೀತಿಯಾಗಿ ಕಡಿವಾಣ ಹಾಕಬೇಕು ಅಂಥೇಳಿ ಸರ್ಕಾರ ಕೂಡ ಸಾಕಷ್ಟು ತಲೆ ಕೆಡಿಸ್ಕೊಂಡಿದೆ. BBMP ಕೂಡ ಶಕ್ತಿ ಮೀರಿ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಆದರೂ ಕೂಡ ಯಾಕೆ ವಿಫಲರಾಗ್ತಾ ಇದ್ದೀವಿ ಅನ್ನುವಂಥ ಒಂದು ಪ್ರಶ್ನೆ. ಯಾಕಂತ ಹೇಳಿದ್ರೆ, ನಮ್ಮಲ್ಲಿ ಹೆಚ್ಚೆಚ್ಚು ಟೆಸ್ಟ್ಗಳು ಈಗಲೂ ಕೂಡ ಆಗ್ತಿಲ್ಲ. ಅಟ್ಲೀಸ್ಟ್ ಹೆಚ್ಚೆಚ್ಚು ಟೆಸ್ಟ್ಗಳನ್ನು ಮಾಡಿದ್ರೆ ಸೋಂಕಿತರ ಸಂಖ್ಯೆ ನಮಗೆ ಹೆಚ್ಚು ಬರಬಹುದು. ಬಟ್ ಅಟ್ಲೀಸ್ಟ್ ನಾವು ಟ್ರ್ಯಾಕ್ ಮಾಡ್ಬೋದು. ಅಂಥವ್ರನ್ನ ಟೆಸ್ಟ್ ಮಾಡಿ ಟ್ರ್ಯಾಕ್ ಮಾಡಿ ನಂತರ ಅವ್ರಿಗೆ ಟ್ರೀಟ್ಮೆಂಟ್, ಈ 4Tಗಳನ್ನು ನಾವೇನು ಹೇಳ್ತೀವಿ ಅದನ್ನು ಮಾಡ್ತಾ ಹೋದರೆ, ರ್ಯಾಪಿಡ್ ಆಗಿ ಮಾಡ್ತಾ ಹೋದರೆ ಒಂದಷ್ಟು ಸೋಂಕನ್ನು ನಾವು ನಿಯಂತ್ರಿಸಬಹುದು. ಸೋಂಕಿದೆ ಅಂತ ಹೇಳಿ ಗೊತ್ತಾದ ತಕ್ಷಣ ಅಂಥವ್ರನ್ನ ಐಸೋಲೇಟ್ ಮಾಡಿಟ್ಟು ಅಂಥವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟ ತಕ್ಷಣ ಅವರು ಹರಡಿಸೋದು ತಪ್ಪುತ್ತೆ. ಇದನ್ನು ನಾವು ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮಲ್ಲಿ ಕಂಟ್ರೋಲ್ಗೆ ಬರ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ವಿಶ್ಲೇಷಣೆಗಳನ್ನು ತಜ್ಞರು ಕೂಡ ನೀಡ್ತಾ ಇದ್ದಾರೆ. ಇದೇ ಒಂದು ಕೆಲಸವನ್ನು ಡೆಲ್ಲಿ ಕೂಡ ಗೌರ್ಮೆಂಟ್ ಮಾಡ್ತಾ ಹೋಯಿತು. ಸೊ ಹಾಗಾಗಿ ನಾವು ಗಮನಿಸಬಹುದು, ದೆಹಲಿಯಲ್ಲಿ ಈಗಾಗಲೇ ಸೋಂಕಿತರ ಸಂಖ್ಯೆ ಕಡಿಮೆ ಆಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಅವರು ಕೂಡ ಈ ಥರದ ಒಂದು ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ಗೆ ಮುಂದಾಗಿದ್ರು. ಈಗ ಅಟ್ಲೀಸ್ಟ್ ಈಗಲಾದರೂ ಎಚ್ಚೆತ್ತುಕೊಂಡಿರುವಂತಹ ನಮ್ಮ ಕರ್ನಾಟಕ ಸರ್ಕಾರ, ಅದರಲ್ಲೂ ಕೂಡ BBMP ರ್ಯಾಪಿಡ್ ಆಂಟಿಜೆನ್ ಟೆಸ್ಟನ್ನು ನಡೆಸೋದಕ್ಕೆ ಈಗ ತೀರ್ಮಾನವನ್ನು ಕೈಗೊಂಡಿದೆ. ಅದಕ್ಕೆ ಚಾಲನೆ ಕೂಡ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಕೊರೋನಾ ತಡೆಗೆ ಈಗ ರ್ಯಾಪಿಡ್ ಟೆಸ್ಟನ್ನು ನಡೆಸೋದಕ್ಕೆ ಈಗ ಮುಂದಾಗ್ತಾ ಇದೆ BBMP. ಸೋಂಕು ತ್ವರಿತ ಪತ್ತೆಗೆ ಈ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಅನ್ನುವಂಥ ಒಂದು ಟೆಸ್ಟ್ಗೆ ಈಗ BBMP ಮುಂದಾಗ್ತಾ ಇದೆ, ಮೊರೆ ಹೋಗಿದೆ. ಕೊರೋನಾ ಟೆಸ್ಟ್ ವರದಿಗೆ ಇನ್ನೂ ದಿನಗಟ್ಟಲೆ ಕಾಯಬೇಕಾದಂತಹ ಅವಶ್ಯಕತೆ ಇಲ್ಲ. 24 ಗಂಟೆ, 48 ಗಂಟೆ, ಕೆಲವೊಂದು ಕಡೆ 7 ದಿನ ಕೂಡ ತೆಗೆದುಕೊಳ್ತಾ ಇದ್ದಾರೆ. ಆದರೆ ಕೇವಲ 20 ನಿಮಿಷದಲ್ಲಿ ಅಥವಾ 1 ಗಂಟೆ ಒಳಗಡೆ ನಿಮಗೆ ರಿಪೋರ್ಟ್ ಸಿಕ್ಬಿಡುತ್ತೆ. ನೆಗೆಟಿವ್ ಬಂದರೆ ಅಥವಾ ಲಕ್ಷಣಗಳು ಇದ್ದರೆ ನೀವು ನಂತರ RT-PS ಟೆಸ್ಟ್ಗೆ ಒಳಗಾಗಬಹುದಾಗುತ್ತೆ.
ಕಂಟೈನ್ಮೆಂಟ್ ಝೋನ್ಗಳಲ್ಲಿರುವಂಥವ್ರಿಗೂ ಕೂಡ ಇಲ್ಲಿ ಟೆಸ್ಟ್ ಮಾಡೋದಕ್ಕೆ ಆದ್ಯತೆಯನ್ನು ಕೊಡಲಾಗುತ್ತೆ. ಅಂದರೆ ಯಾರ್ಯಾರಿಗೆ ನಾವು ಆಂಟಿಜೆನ್ ಟೆಸ್ಟನ್ನು ಮಾಡ್ತೀವಿ ಅಂತ ನೋಡಿದ್ರೆ ಕೊಳಗೇರಿ ನಿವಾಸಿಗಳು, ಪೌರ ಕಾರ್ಮಿಕರು ಕೂಡ ಈ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ಗೆ ಒಳಗಾಗಬೇಕಾಗತ್ತೆ. ಅದ್ರ ಜೊತೆಗೆ ಆರೋಗ್ಯ ಸೇವಕರು ಮತ್ತು ವೃದ್ಧರು, 60+ ಇರುವಂಥವ್ರು ಮತ್ತು ನಾನಾ ಕಾಯಿಲೆಯಿಂದ ಬಳಲ್ತಾ ಇರುವಂಥವ್ರನ್ನು ಕೂಡ ಆಂಟಿಜೆನ್ ಟೆಸ್ಟ್ಗೆ ನಾವು ಒಳಪಡಿಸಬಹುದು. ಮೊದಲು ಮೂಗಿನ ದ್ರವವನ್ನು ತೆಗೆದು ಈ ಒಂದು ಆಂಟಿಜೆನ್ ಟೆಸ್ಟನ್ನು ನಡೆಸ್ತಾರೆ. ILI ಮತ್ತು SARI ಸಾರಿ ಲಕ್ಷಣಗಳಿರುವಂತಹ ವ್ಯಕ್ತಿಗಳಿಗೂ ಕೂಡ ಈ ಆಂಟಿಜೆನ್ ಟೆಸ್ಟನ್ನು ನಡೆಸಲಾಗುತ್ತೆ. ಕೊರೋನಾ ಟೆಸ್ಟ್ಗಾಗಿ ಓಲಾ ವಾಹನಗಳನ್ನು ನಿಯೋಜಿಸಲಾಗಿದೆ. ಇದು ಬೆಂಗಳೂರಿನಲ್ಲಿ BBMP ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ. ಓಲಾ ವಾಹನದಲ್ಲಿ 3 ಸಿಬ್ಬಂದಿ ಕಾರ್ಯನಿರ್ವಹಿಸ್ತಾರೆ. ಅಂದರೆ ಆಯಾ ಭಾಗಕ್ಕೆ ಹೋಗಿ ಅಲ್ಲಿರುವಂತಹ ಜನರಿಗೆ ರ್ಯಾಂಡಮ್ ಆಗಿ ಪಿಕ್ ಮಾಡಿ ಆಂಟಿಜೆನ್ ಟೆಸ್ಟನ್ನು ನಡೆಸೋದಕ್ಕೋಸ್ಕರ ಈಗ ಬೆಂಗಳೂರಿನಲ್ಲಿ BBMP ಸಿದ್ಧವಾಗಿದೆ. ಇವತ್ತು ಬೆಳಿಗ್ಗೆ ಚಾಲನೆಯನ್ನು ಕೂಡ ಕೊಟ್ಟಿದ್ದಾರೆ. ಒಂದು ವಿಡಿಯೋನ ನಾವೀಗ ನೋಡ್ತಾ ಹೋಗೋಣ, ಹೇಗೆ ಆಂಟಿಜೆನ್ ಟೆಸ್ಟನ್ನು ನಡೆಸ್ತಾರೆ ಅಂತ ಹೇಳಿ. ಈ ದೃಶ್ಯಗಳಲ್ಲಿ ತಾವೇನು ನೋಡ್ತಾ ಇದ್ದೀರಿ, ಮೊದಲು ಮೂಗಿನಿಂದ ನಿಮ್ಮ ಸ್ಯಾಂಪಲನ್ನು ಅಲ್ಲಿ ನೋಸ್ ಸ್ವ್ಯಾಬನ್ನು ನಿಮಗೆ ತೆಗೆದುಕೊಳ್ತಾರೆ. ಅಂದರೆ ಅಲ್ಲಿಂದ ಒಂದು ಮೂಗಿನಿಂದ ಒಂದು ಸ್ಯಾಂಪಲನ್ನು ತೆಗೆದುಕೊಂಡು ಅಂದರೆ ನಿಮ್ಮ ಮನೆಗೆ ಬಂದು ಈ ಒಂದು ಸ್ಯಾಂಪಲನ್ನು ತೆಗೆದುಕೊಂಡು ನಿಮ್ಮ ಮುಂದೆನೇ ಟೆಸ್ಟನ್ನು ಕೂಡ ಮಾಡ್ಬೋದು. ಅಥವಾ ನೀವು ಕೆಲವೊಂದು ಲ್ಯಾಬ್ಗಳಿಗೆ ಹೋಗಿ ಈ ರೀತಿಯಾಗಿ ಆಂಟಿಜೆನ್ ಟೆಸ್ಟ್ಗಳನ್ನು ಕೂಡ ಮಾಡಿಸ್ಕೋಬಹುದು. ಈ ವಿಡಿಯೋನ ನಾವು ಈಗ ಗಮನಿಸಿದ್ರೆ, ಮೊದಲು ಇದನ್ನು ತೆಗೆದುಕೊಂಡು ಮೂಗಿನಿಂದ ದ್ರಾವಣವನ್ನು, ನಂತರ ನಿಮಗೆ ಅದರಲ್ಲಿ ಕರೋನಾ ಸೋಂಕು ಇದೆಯೋ ಇಲ್ವೋ ಅನ್ನುವಂಥದ್ರ ಬಗ್ಗೆ ಪತ್ತೆ ಹಚ್ಚಲಾಗುತ್ತೆ. ಅದರ ಬಗ್ಗೆ ಒಂದು ಟೆಸ್ಟ್ ಕೂಡ ಕಂಡಕ್ಟ್ ಆಗುತ್ತೆ. ಸೊ ಹಾಗೆ ನಾವೀಗ ಒಂದಷ್ಟು ಮಾತಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಡಾಕ್ಟರ್ ಕೌಲ್ಗುಡ್ ಅವರಿದ್ದಾರೆ, ರಮೇಶ್ ಕೌಲ್ಗುಡ್ ಅವರು ಇರ್ತಾರೆ. ಇವ್ರ ಬಗ್ಗೆ ಮೊದಲು ನಾನು ಹೇಳ್ಬಿಡ್ತೀನಿ. ರಾಜ್ಯದ ಮೊದಲ ಡಾಕ್ಟರ್ ಅನ್ನುವಂಥ ಒಂದು ಹೆಗ್ಗಳಿಕೆಗೆ ಇವರು ಪಾತ್ರರಾಗ್ತಾರೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ KC ಜನರಲ್ ಆಸ್ಪತ್ರೆಯಲ್ಲಿ ENT ವಿಭಾಗದ ಮುಖ್ಯಸ್ಥರಾಗಿ ಡಾಕ್ಟರ್ ರಮೇಶ್ ಕೌಲ್ಗುಡ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಮೊದಲು ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿಬಿಡ್ತೀನಿ ಸರ್. ನಿಮಗೆ ಒಂದು ಕಾಂಗ್ರ್ಯಾಚುಲೇಷನ್ಸ್ ಏನಂತ ಹೇಳಿದ್ರೆ, ಇದುವರೆಗೂ ಸುಮಾರು 48 ಮಕ್ಕಳಿಗೆ, ಈ ಶ್ರವಣ ದೋಷ ಇರುವಂತಹ ಮಕ್ಕಳಿಗೆ ನೀವು ಚಿಕಿತ್ಸೆಯನ್ನು ಕೊಟ್ಟಿದ್ದೀರಿ. ಅದು ಕೂಡ ಉಚಿತವಾದಂಥ ಒಂದು ಚಿಕಿತ್ಸೆ. ಯಾಕಂದರೆ ಪ್ರೈವೇಟಲ್ಲಿ ಹೋಗಿ ಮಾಡಿಸಿದ್ರೆ ಅದಕ್ಕೆ ಲಕ್ಷ ಸುಮಾರು ಒಂದು 7 ರಿಂದ 8 ಲಕ್ಷ ಖರ್ಚಾಗುತ್ತೆ. ಅಂಥದ್ದನ್ನು ನೀವು KC ಜನರಲ್ ಆಸ್ಪತ್ರೆಯಲ್ಲಿ ಉಚಿತವಾಗಿ ಮಾಡಿರುವಂಥದ್ದು ಸರ್ಜರಿ. ನಿಜಕ್ಕೂ ಕೂಡ ಗ್ರೇಟ್ ಸರ್. ವಿ ರಿಯಲಿ ಅಪ್ರಿಷಿಯೇಟ್ ದಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ವಿತ್ ಅಸ್. ಥ್ಯಾಂಕ್ ಯು. ಎಸ್ ಸರ್, ಇವತ್ತು ನಾವು ಆಂಟಿಜೆನ್ ಟೆಸ್ಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಸರ್. ಈ ಆಂಟಿಜೆನ್ ಟೆಸ್ಟನ್ನು ಮೊದಲು ನಾನು ನಿಮ್ಮ ಹತ್ರ ಕೇಳೋದು, ಆಂಟಿಜೆನ್ ಟೆಸ್ಟ್ ಮತ್ತು ಆಂಟಿಬಾಡಿ ಟೆಸ್ಟ್ ಅನ್ನುವಂಥದ್ದನ್ನು ಎರಡನ್ನ ನಾವು ನೋಡ್ತೀವಿ. ಎರಡರಲ್ಲಿ ಮೇಜರ್ ಡಿಫರೆನ್ಸ್ ಏನು ಸರ್? ಅದಾದ ನಂತರ ನಾನು ಆಂಟಿಜೆನ್ ಟೆಸ್ಟ್ನ ಪ್ರೊಸೀಜರ್ಸನ್ನು ಮಾತಾಡ್ತಾ ಹೋಗೋಣ. ಸೊ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಅಂದ್ರೆ ಅದರಲ್ಲಿ ವೈರಲ್ ಆಂಟಿಜೆನ್ ನಾವು ಡಿಟೆಕ್ಟ್ ಮಾಡ್ತೀವಿ. ಓಕೆ. ಕೊರೋನಾ ವೈರಸ್ ಅಲ್ಲಿ ಸ್ಪೈಕ್ ಪ್ರೋಟೀನ್ ಅಂತ ಒಂದಿರುತ್ತೆ ವೈರಸ್ ಸರ್ಫೇಸ್ ಮೇಲೆ, ಅದನ್ನ ಆಂಟಿಜೆನ್ ಟೆಸ್ಟ್ ಅಲ್ಲಿ ಡಿಟೆಕ್ಟ್ ಮಾಡೋದು. ಸೊ ಅದು ಇನಿಷಿಯಲಿ ಇಮಿಡಿಯೇಟ್ ಆಗಿ ಟೆಸ್ಟ್ ಮಾಡೋದಕ್ಕೆ ಅದು ಸುಲಭ ಮತ್ತು ಬೇಗ ನಾವು ಪತ್ತೆ ಹಚ್ಚಬಹುದು. ಸೊ ಆಂಟಿಬಾಡಿ ಟೆಸ್ಟ್ ಏನಿದೆ, ನಮ್ಗೆ ಇನ್ಫೆಕ್ಷನ್ ಆಗಿ ಸುಮಾರು ಒಂದು 15 ದಿವಸ ಆದ್ಮೇಲೆ ಜೀವ ಪ್ರತಿರೋಧಕ ಕಣಗಳು ಅಂದ್ರೆ ಆಂಟಿಬಾಡೀಸ್ ಡೆವಲಪ್ ಆಗುತ್ತೆ ವೈರಲ್ ಇನ್ಫೆಕ್ಷನ್ಗೆ. ಆ ಆಂಟಿಬಾಡೀಸ್ ಅನ್ನ ಡಿಟೆಕ್ಟ್ ಮಾಡೋದು ಆಂಟಿಬಾಡಿ ಟೆಸ್ಟ್. ಸೊ ನಾವು ಈಗ ಪಾಸಿಟಿವ್ ವೈರಲ್ ಲೋಡ್ ನೋಡ್ಬೇಕು ಅಂತಂದ್ರೆ ಇಮಿಡಿಯೇಟ್ ಆಗಿ ನಮ್ಗೆ ಅವಶ್ಯವಾಗಿ ಇರೋದು ಅಂದ್ರೆ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್. ಸೊ ನಮ್ಗೆ ಕಮ್ಯುನಿಟಿನಲ್ಲಿ ವೈರಸ್ ಲೋಡ್ ಎಷ್ಟಿದೆ, ಎಷ್ಟು ಜನ ಪಾಸಿಟಿವ್ ಇದ್ದಾರೆ ಅಂತ ನಾವು ಬೇಗ ತ್ವರಿತವಾಗಿ ಡಿಟೆಕ್ಟ್ ಮಾಡೋದಕ್ಕೆ ಇದರಲ್ಲಿ ಈಸಿ ಆಗುತ್ತೆ. ಸುಮಾರು ಒಂದು ಅರ್ಧ ಗಂಟೆಯಲ್ಲಿ ನಮ್ಗೆ ರಿಪೋರ್ಟ್ ಸಿಗುತ್ತೆ. ಓಕೆ ಸರ್, ಹೇಗೆ ಕಂಡಕ್ಟ್ ಮಾಡ್ತೀರಿ ಸರ್ ಈ ಆಂಟಿಜೆನ್ ಟೆಸ್ಟ್? ಸೊ ಈಗ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಕಿಟ್ ಅಂತ ಈಗ ಸರ್ಕಾರದಿಂದ ನಮ್ಗೆಲ್ಲ ಸಪ್ಲೈ ಆಗಿದೆ. ಅದರಲ್ಲಿ ಏನಿರುತ್ತೆ, ಒಂದು ಸ್ಟರೈಲ್ ಸ್ವ್ಯಾಬ್ ಇರುತ್ತೆ. ಸೊ ನೇಸಲ್ ಸ್ವ್ಯಾಬ್ ಅಂದ್ರೆ ಮೂಗಿನೊಳಗಿಂದ ನಾವು ಆ ದ್ರವವನ್ನು ಪರೀಕ್ಷೆಗೆ ತಗೋತೀವಿ. ಸರಿ. RT-PCR ಟೆಸ್ಟ್ ತರಾನೇ ತಗೋತೀವಿ. ಆಮೇಲೆ ಈ ಟೆಸ್ಟ್ ಹಾಸ್ಪಿಟಲ್ ಅಲ್ಲಿ ಈಗ ಸಪ್ಲೈ ಆಗಿರೋದ್ರಿಂದ ನಾವು ಸ್ಟಾರ್ಟ್ ಮಾಡಿದೀವಿ. ಬಟ್ ಏನು ಅಂತಂದ್ರೆ ಎಲ್ಲರಿಗೂ ಮಾಡೋಕೆ ಇನ್ನೂ ಇದನ್ ಮಾಡಿಲ್ಲ, ಪರ್ಮಿಷನ್ ಕೊಟ್ಟಿಲ್ಲ. ಬಟ್ ನಾನು ಹೇಳ್ತೀನಿ ಯಾರ್ಯಾರಿಗೆ ನಾವು ಇಮಿಡಿಯೇಟ್ ಆಗಿ ಮಾಡ್ತಾ ಇದೀವಿ. ಸಿಂಪಲ್ ಆಗಿ ಹೇಳೋದಂತಂದ್ರೆ ನೋಸ್ ಸ್ವ್ಯಾಬ್, ಮೂಗಿನೊಳಗಿಂದ ದ್ರವವನ್ನ ಸ್ಟರೈಲ್ ಸ್ವಾಬ್ ಇಂದ ತಗೊಂಡ್ಬಿಟ್ಟು ಅದಕ್ಕೆ ಟೆಸ್ಟ್ ಕಿಟ್ ಅಲ್ಲಿ ಒಂದು ಬಫರ್ ಸೊಲ್ಯೂಷನ್ ಕೊಟ್ಟಿರ್ತಾರೆ. ಆ ಬಫರ್ ಸೊಲ್ಯೂಷನ್ ಅಲ್ಲಿ ನಾವು ಅದನ್ನ ಡಿಪ್ ಮಾಡಿದಾಗ ಆ ಬಫರ್ ಸೊಲ್ಯೂಷನ್ ಏನ್ ಮಾಡುತ್ತೆ, ವೈರಸ್ ಅನ್ನ ಡಿಸ್ಟ್ರಾಯ್ ಮಾಡುತ್ತೆ. ವೈರಸ್ ಅನ್ನ ಡಿಸ್ಟ್ರಾಯ್ ಮಾಡಿರೋದ್ರಿಂದ ಅದು ಬೇರೆ ವರ್ಕರ್ಸ್ ಹೆಲ್ತ್ ಕೇರ್ ವರ್ಕರ್ಸ್ಗೆ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರಲ್ಲ. ಬಟ್ ಆಂಟಿಜೆನಿಸಿಟಿ ಅದು ರಿಟೈನ್ ಮಾಡ್ಕೊಂಡಿರುತ್ತೆ. ಆಮೇಲೆ ಈ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ತರ ಒಂದು ಪ್ಲೇಟ್ ಇರುತ್ತೆ, ಅದರಲ್ಲಿ ನಾವು 3 ಡ್ರಾಪ್ಸ್ ಹಾಕ್ಬೇಕು. 3 ಡ್ರಾಪ್ಸ್ ಆಫ್ ದಟ್ ಬಫರ್ ಸೊಲ್ಯೂಷನ್ ಅನ್ನ ಅದಕ್ಕೆ ಒಂದು ಇದನ್ ಕೊಟ್ಟಿರ್ತಾರೆ,
ಸ್ಕ್ವೀಸರ್ ತರ ಹ್ಮ್ ಆ ಬಫರ್ ಸೊಲ್ಯೂಷನ್ಗೆ ಅದನ್ನ ಫಿಕ್ಸ್ ಮಾಡ್ಬಿಟ್ಟು ಸ್ಕ್ವೀಸ್ ಮಾಡಿದ್ರೆ ಡ್ರಾಪ್ ಬೈ ಡ್ರಾಪ್ ಬೀಳುತ್ತೆ. ಹ್ಮ್ ಸೊ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡೋ ತರಾನೇ ಇದು ಸೇಮ್ ಆಗಿ ಸಿಂಪಲ್ ಪ್ರೊಸೀಜರ್. ಬಟ್ ನಾವೇನ್ ಮಾಡ್ತೀವಿ ಮಾಡ್ಬೇಕಾದ್ರೆ ಎಲ್ಲ PPE ಕಿಟ್ ಎಲ್ಲ ಹಾಕೊಂಡ್ಬಿಟ್ಟೆ ವಿತ್ ಆಲ್ ದಿ ಪ್ರಿಕಾಷನ್ ನಾವೇನ್ ತಗೋತೀವಿ ಥ್ರೋಟ್ ಸ್ವಾಬ್ ನೋಸ್ ಸ್ವಾಬ್ಗೆ ಅದೇ ತಗೊಂಡ್ಬಿಟ್ಟೆ ಮಾಡೋದು. ಹ್ಮ್ ಸೊ ಯಾಕೆ ಅಂತಂದ್ರೆ ಟೆಸ್ಟ್ ಮಾಡಿಸ್ಕೊಳಕ್ ಬಂದವರು ಪಾಸಿಟಿವ್ ನೆಗೆಟಿವ್ ಅಂತ ಗೊತ್ತಿರಲ್ಲ ನಮ್ಗೆ. ಹ್ಮ್ ಸೊ ವಿ ಹ್ಯಾವ್ ಟು ಟೇಕ್ ಆಲ್ ದಿ ಪ್ರಿಕಾಷನ್ಸ್. ಓಕೆ ಸೊ 3 ಡ್ರಾಪ್ಸ್ ಹಾಕಿದ್ಮೇಲೆ ನಾವು 15 ಮಿನಿಟ್ಸ್ ವೇಟ್ ಮಾಡ್ತೀವಿ. ಹ್ಮ್ 15 ಮಿನಿಟ್ಸ್ ವೇಟ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ 2 ಲೈನ್ ಬರುತ್ತೆ, ಒಂದು ಕಂಟ್ರೋಲ್ ಲೈನ್ ಒಂದು ಟೆಸ್ಟ್ ಲೈನ್. ಓಕೆ ಬರೀ ಕಂಟ್ರೋಲ್ ಲೈನ್ ಅಷ್ಟೇ ಬಂದ್ರೆ ಅದು ನೆಗೆಟಿವ್ ಅಂತ. ಹ್ಮ್ ಹ್ಮ್ ಟೆಸ್ಟ್ ಲೈನ್ 2 ಲೈನ್ ಬಂದ್ರೆ, ಕಂಟ್ರೋಲ್ ಮತ್ತು ಟೆಸ್ಟ್ 2 ಲೈನ್ ಬಂದ್ರೆ ಅದು ಪಾಸಿಟಿವ್ ಅಂತ ನಾವು ಇಂಟರ್ಪ್ರಿಟ್ ಮಾಡೋದು ಅದನ್ನ. ಹ್ಮ್ ಸೊ ಯೂಶಲಿ ಮ್ಯಾಕ್ಸಿಮಮ್ 30 ಮಿನಿಟ್ಸ್ ಅಲ್ಲಿ 2 ಲೈನ್ ಬರ್ಬೇಕು. ಹ್ಮ್ ಸೊ ಒಂದೇ ಲೈನ್ ಸಿ ಅಂತಿದ್ದಲ್ಲಿ ಒಂದೇ ಲೈನ್ ಬಂದ್ರೆ ಅದು ಕಂಟ್ರೋಲ್, ಟೆಸ್ಟ್ ಇಸ್ ನೆಗೆಟಿವ್ ಅಂತ. ಓಕೆ ಸೊ ಬಟ್ ಈ ಟೆಸ್ಟ್ ಇಂಟರ್ಪ್ರಿಟೇಷನ್ ಏನು ಅಂತಂದ್ರೆ, ಒಂದು ಅರ್ಧ ಗಂಟೆಯಲ್ಲಿ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಪಾಸಿಟಿವ್ ಅಂದ್ರೆ ಪೇಷಂಟ್ ಇಸ್ ರಿಯಲಿ ಪಾಸಿಟಿವ್ ಅಂತ, 100% ಪಾಸಿಟಿವ್ ಅಂತ. ಸೊ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಆ ಪೇಷಂಟ್ ನಾವು ಪಾಸಿಟಿವ್ ಅಂತಾನೆ ಲೆಕ್ಕಕ್ಕೆ ತಗೋಬೇಕು, ಐಸೋಲೇಷನ್ ಮಾಡ್ಬೇಕು. ಆಮೇಲೆ ಅದು ICMR ಪೋರ್ಟಲ್ ಅಲ್ಲೆಲ್ಲ ಡೀಟೇಲ್ಸ್ ಎಂಟ್ರಿ ಮಾಡುತ್ತೆ, BBMPಗೂ ಇನ್ಫಾರ್ಮೇಶನ್ ಹೋಗುತ್ತೆ, ದಟ್ ಪರ್ಸನ್ ಇಸ್ ಟೇಕನ್ ಎಸ್ ಪಾಸಿಟಿವ್. ಅವ್ರ ಐಸೋಲೇಷನ್ ಸಿಂಪ್ಟಮ್ಸ್ ಇದೆಯೋ ಇಲ್ಲೋ ಅದ್ರ ಮೇಲಿಂದ ಅವ್ರನ್ನ ಕೋವಿಡ್ ಕೇರ್ ಸೆಂಟರ್ಗೋ ಕೋವಿಡ್ ಕೇರ್ ಹಾಸ್ಪಿಟಲ್ಗೋ ಅದನ್ನ ಕಳಿಸೋ ವ್ಯವಸ್ಥೆ ಸಂಬಂಧಪಟ್ಟ ಅಧಿಕಾರಿಗಳು ಮಾಡ್ತಾರೆ. ಓಕೆ ಪ್ರಾಬ್ಲಮ್ ಏನಂದ್ರೆ, ಸಪೋಸ್ ನೆಗೆಟಿವ್ ಬಂದ್ರೆ ಹ್ಮ್ ಹ್ಮ್ ಇದು 75% ಅಕ್ಯುರೇಟ್ ಟೆಸ್ಟ್, ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್. ಹ್ಮ್ ಸೊ ನೆಗೆಟಿವ್ ಬಂದ್ರೆ ಏನಾಗುತ್ತೆ, ಅವನು ಇನ್ಫೆಕ್ಷನ್ ಇದೆಯೋ ಇಲ್ಲೋ ಅಂತ ಗೊತ್ತಾಗಲ್ಲ. ಹ್ಮ್ ಸೊ ನೆಗೆಟಿವ್ ಬಂದವನು ಸಿಂಪ್ಟಮ್ಯಾಟಿಕ್ ಇದ್ರೆ 2-3 ಡೇಸ್ ಆದ್ಮೇಲೆ ಇನ್ನೊಂದ್ಸರಿ ಅವರು ಆಂಟಿಜೆನ್ ಟೆಸ್ಟ್ ಮಾಡಿಸ್ಕೋಬಹುದು. ಹ್ಮ್ ಸಿಂಪ್ಟಮ್ಸ್ ಇಲ್ಲ ಅಂತಂದ್ರೆ ದೇ ಕ್ಯಾನ್ ಜಸ್ಟ್ ಏನು ಚಿಂತೆ ಮಾಡ್ಬೇಕಾಗಿಲ್ಲ. ಓಕೆ ಸಪೋಸ್ ಸಿಂಪ್ಟಮ್ಸ್ ಇದೆ ಬಟ್ ಆಂಟಿಜೆನ್ ಟೆಸ್ಟ್ ನೆಗೆಟಿವ್ ಬಂದಿದೆ ಅಂತಂದ್ರೆ, ಸಿಂಪ್ಟಮ್ಸ್ ಗೆ ನಾವು ಮಹತ್ವ ಕೊಟ್ಟು ಅವ್ರನ್ನ RT-PCR ಮಾಡಿಸ್ಕೊಳ್ಳೋಕೆ ಹೇಳ್ತೀವಿ. ಬಿಕಾಸ್ RT-PCR ಇಸ್ ದ ಫೈನಲ್ ಕನ್ಫರ್ಮೇಟರಿ ಟೆಸ್ಟ್. ಓಕೆ ಓಕೆ ಸೊ ಇದನ್ನ ಯಾರ್ಯಾರಿಗೆ ಮಾಡೋದಕ್ಕೆ ಅಂತ ಹೇಳಿ ಈಗ ಅನುಮತಿ ಇದೆ ಸರ್? ಈಗ ಏನಿದೆ ಅಂತಂದ್ರೆ, ಒಂದು ನಾವು ಈಗ ಸದ್ಯಕ್ಕೆ ಮಾಡ್ತಾ ಇರೋದು ILI ಕೇಸಸ್, ಹ್ಮ್ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಆಫ್ ದಿ ಪಾಸಿಟಿವ್ ಕೇಸಸ್, ಓಕೆ ILI ಕೇಸಸ್, ಸಾರಿ ಕೇಸಸ್, ಆಮೇಲೆ ಸಸ್ಪೆಕ್ಟೆಡ್ ಕೋವಿಡ್ ಡೆತ್, ನಮ್ಗೆ ಅದು ಪಾಸಿಟಿವ್ ನೆಗೆಟಿವ್ ಅಂತ ಗೊತ್ತಿಲ್ಲ. ಸೊ ಅಂತವಕ್ಕೆ ನಾವು ಮಾಡ್ಬಿಟ್ಟು, ಇದು ಪಾಸಿಟಿವ್ ಇತ್ತಂದ್ರೆ ನಾವು ಫುಲ್ ಪ್ರೋಟೋಕಾಲ್ ಪ್ರಕಾರ ನಾವು ಬಾಡಿ ಹ್ಯಾಂಡ್ ಓವರ್ ಮಾಡ್ಬೇಕಾಗತ್ತೆ. ಗವರ್ಮೆಂಟ್ ಪ್ರೋಟೋಕಾಲ್ ಪ್ರಕಾರನೇ ನಾವು ಅದನ್ನ ಡಿಸ್ಪೋಸ್ ಮಾಡ್ಬೇಕಾಗತ್ತೆ ಡೆಡ್ ಬಾಡಿನ. ಸೊ ಅಂತವಕ್ಕೆಲ್ಲ ನಾವು ಇದು ಪಾಸಿಟಿವ್ ಇದೆಯೋ ಇಲ್ಲೋ ಅಂತ ನಮ್ಗೆ ಸಸ್ಪೆಕ್ಟ್ ಇದ್ದಾಗ ಆಂಟಿಜೆನ್ ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ಪಾಸಿಟಿವ್ ಇದೆ ಅಂದ್ರೆ ಅದು ಕೋವಿಡ್ ಪಾಸಿಟಿವ್ ಡೆತ್ ಅಂತಾನೆ ಲೆಕ್ಕಕ್ಕೆ ಬರುತ್ತೆ. ಆಮೇಲೆ ಹೆಲ್ತ್ ಕೇರ್ ಪರ್ಸನಲ್, ಈ ಕಂಟೈನ್ಮೆಂಟ್ ಝೋನ್ ನಲ್ಲಿ ವರ್ಕ್ ಮಾಡ್ತಾ ಇರೋ ಹೆಲ್ತ್ ಕೇರ್ ಪರ್ಸನಲ್, ಕಂಟೈನ್ಮೆಂಟ್ ಝೋನ್ ದಿಂದ ಬಂದಿರೋ ILI ಪೇಷಂಟ್ಸ್, ಹ್ಮ್ ಆಮೇಲೆ ಇಲೆಕ್ಟಿವ್ ಅಥವಾ ಎಮರ್ಜೆನ್ಸಿ ಸರ್ಜರಿಗೆ ಹೋಗ್ಬೇಕಾಗಿರುತ್ತೆ, ಬಟ್ ಡಾಕ್ಟರ್ಸ್ಗೆ ಡೌಟ್ ಈ ಪೇಷಂಟ್ ಪಾಸಿಟಿವ್ ನೆಗೆಟಿವ್ ಅಂತ ಡೌಟ್. ಅವಾಗ ನಾವು RT-PCR ಮಾಡೋಕ್ ಹೋದ್ರೆ ಇಟ್ ಟೇಕ್ಸ್ ಟೈಮ್. ಸೊ ಅದಕ್ಕೆ ಇಮಿಡಿಯೇಟ್ ಆಂಟಿಜೆನ್ ಟೆಸ್ಟ್ ಮಾಡಿ ಇದು ಪಾಸಿಟಿವ್ ಇತ್ತು ಅಂತಂದ್ರೆ ಪಾಸಿಟಿವ್, ನೆಗೆಟಿವ್ ಇತ್ತಂತಂದ್ರೆ ನೆಗೆಟಿವ್ ಅಂತ ತಗೊಳ್ತೀವಿ ಎಮರ್ಜೆನ್ಸಿ ಪ್ರೊಸೀಜರ್ ಮಾಡ್ಬೇಕಾದ್ರೆ. ಓಕೆ ಆಮೇಲೆ ಏನಾದ್ರು ಟ್ರಾನ್ಸ್ಪ್ಲಾಂಟ್ ಸರ್ಜರಿ, ಕೀಮೋಥೆರಪಿ ಅಂತ ಇಂಥವ್ ಹೋಗ್ಬೇಕಾದ್ರೆ ಪ್ರತಿಯೊಂದಕ್ಕೂ ಈಗ ಇನ್ಸಿಸ್ಟ್ ಮಾಡ್ತಾರೆ, ನಿಮ್ಗೆ ಕೋವಿಡ್ ನೆಗೆಟಿವ್ ಇದೆಯಾ ಇಲ್ವಾ ಅಂತ. ಸೊ ಅಂತ ಟೈಮ್ ನಲ್ಲೆಲ್ಲ ಇದು RT-PCR ಆಂಟಿಜೆನ್ ಟೆಸ್ಟ್ ಹೆಲ್ಪ್ ಆಗುತ್ತೆ. ಮೇನ್ ಏನಂತಂದ್ರೆ, ಈಗ ಪಾಸಿಟಿವ್ ಅಂತಂದ್ರೆ ಇದು 100% ಪಾಸಿಟಿವ್ ಇರೋದ್ರಿಂದ ಪಾಸಿಟಿವ್ ವೈರಲ್ ಲೋಡ್ ಅನ್ನ ನಾವು ಸಪರೇಟ್ ಮಾಡಿ ಅವ್ರನ್ನ ಐಸೋಲೇಷನ್ ಮಾಡಿ ಕಮ್ಯುನಿಟಿ ಸ್ಪ್ರೆಡ್ ಆಗೋದನ್ನ ತಡೆಯೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಓಕೆ ಸರ್, ಬಟ್ ಈಗ ನೀವು ಅಕ್ಯುರೇಸಿ ಬಗ್ಗೆ ಇದರಲ್ಲಿ ಮಾತಾಡಿದ್ರೆ ಒಂದಷ್ಟು ಕಡೆ ನೋಡಿದ್ದು ಬರೀ 40% ಅಂತಾರೆ, ಒಂದಷ್ಟು ಜನ ಇಲ್ಲ 70% ತನಕ ಕೂಡ ಅಕ್ಯುರೇಸಿ ರೇಟ್ ಇದೆ ಅಂತ ಹೇಳಿ. ಸರ್ ತಾವೇನು ಹೇಳ್ತೀವಿ, ಇದರಲ್ಲಿ ಎಷ್ಟರ ಮಟ್ಟಿಗೆ ಅಕ್ಯುರೇಸಿ ಇದೆ ಅಂತ ಅನ್ಸುತ್ತೆ ಈ ಆಂಟಿಜೆನ್ ಟೆಸ್ಟ್? ಇದು ಅವರು ಕ್ಲೇಮ್ ಮಾಡೋದು ICMR 75% ಅಕ್ಯುರೇಟ್ ಅಂತ. ಓಕೆ ಸೊ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಪಾಸಿಟಿವ್ ಅಂತ ಬಂದ್ರೆ ಇಟ್ ಇಸ್ ಪಾಸಿಟಿವ್ ಓನ್ಲಿ. ಸೊ ನೀವು ಅದನ್ನ RT-PCR ಮಾಡಿದ್ರು ಅದು ಪಾಸಿಟಿವ್ ಬರುತ್ತೆ. ಪಾಸಿಟಿವ್ ಬರುತ್ತೆ. ನೆಗೆಟಿವ್ ಬಂದಾಗ ನಮ್ಗೆ ವಿ ಆರ್ ಇನ್ ಎ ಡೈಲೆಮಾ. ನೆಗೆಟಿವ್ ಬಂದಾಗ ಇದು ನಿಜವಾಗ್ಲೂ ನೆಗೆಟಿವ್ ಇಲ್ವಾ ಅಂತ ಅದು ಡೌಟ್ ಬರುತ್ತೆ. ಅವಾಗ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ಸಿಂಪ್ಟಮ್ಸ್ ಇದೆ ಅವನಿಗೆ ಬಟ್ ಆಂಟಿಜೆನ್ ಟೆಸ್ಟ್ ನೆಗೆಟಿವ್ ಬರ್ತಾ ಇದೆ ಅಂತಂದ್ರೆ ಬೆಟರ್ RT-PCR ಮಾಡಿಸ್ಬಿಡ್ಬೇಕು, ಅದು ಕನ್ಫರ್ಮ್ ಮಾಡುತ್ತೆ. ಸಿಂಪ್ಟಮ್ಸ್ ಇಲ್ಲ ಅಂತಂದ್ರೆ ಪೇಷಂಟ್ ಕ್ಯಾನ್ ವೇಟ್ ಫಾರ್ 2-3 ಡೇಸ್ ಅಂಡ್ ಇನ್ನೊಂದ್ಸರಿ ಆಂಟಿಜೆನ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಅವಾಗ್ಲೂ ನೆಗೆಟಿವ್ ಬಂತು ಅಂತಂದ್ರೆ ಏನು ಚಿಂತೆ ಮಾಡ್ಬೇಕಾಗಿಲ್ಲ. ಸೊ ಅವಾಗ ನಾವು ಸಿಂಪ್ಟಮ್ಸ್ಗೇನು
ಮಹತ್ವ ಕೊಡ್ಬೇಕಾಗುತ್ತೆ. ಓಕೆ ಸರ್, ಈಗ ಸಪೋಸ್ ಯಾರೋ ಒಬ್ಬ ಪರ್ಸನ್, ಈಗ ನಾನೇ ಅಂತ ಅಂದ್ಕೊಂಡ್ರು ಕೂಡ, ಈಗ ನಮಗೆ ಯಾವುದೇ ರೀತಿಯಾದಂಥ ಒಂದು ಮೈಲ್ಡ್ ಸಿಂಪ್ಟಮ್ಸ್ ಕಾಣಿಸ್ಕೊಂಡಿದೆ, ಒಂದು ಸ್ವಲ್ಪ ಶೀತ, ರನ್ನಿಂಗ್ ನೋಸ್ ಇದೆ ಅಥವಾ ಕೆಮ್ಮಿದೆ, ಈ ಥರದ ಅಂದ ತಕ್ಷಣ ಮೊದಲು ಹೋಗಿ ಇದೇ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಮಾಡಿಸ್ಕೋಬೇಕಾ ಅಥವಾ ಸ್ಟ್ರೈಟ್ ಅವೇ RT-PCR ಟೆಸ್ಟ್ಗಳಿಗೆ ಒಳಗಾಗುವಂಥದ್ದು ಸೂಕ್ತನಾ? ಏನು ಒಂದು ನಾವೇನು ಅಂತಂದ್ರೆ, ಈಗ ಈ ತರ ಸಿಂಪ್ಟಮ್ಸ್ ಇಂದ ಬಂದವ್ರು ಏನಾದ್ರು ಪ್ರೈಮರಿ ಕಾಂಟ್ಯಾಕ್ಟ್ ಆಫ್ ಯಾವ್ದಾದ್ರು ಪಾಸಿಟಿವ್ ಪೇಷಂಟ್ ಅಂತ ಒಂದ್ ನೋಡ್ಬೇಕು ಓಕೆ. ಹಿಸ್ಟ್ರಿ, ಅಥವಾ ಏನಾದ್ರೂ ಕಂಟೈನ್ಮೆಂಟ್ ಝೋನ್ ಇಂದ ಬರ್ತಾ ಇದಾರ, ಎಲ್ಲಿ ಪಾಸಿಟಿವ್ ಕೇಸ್ ತುಂಬಾ ಜಾಸ್ತಿ ಇದೆ ಆ ಏರಿಯಾದಿಂದ ಬರ್ತಾ ಇದಾರ ಅಂತ ನೋಡ್ಬೇಕು, ಅಥವಾ ರೀಸೆಂಟ್ ಆಗಿ ಏನಾದ್ರು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಿ ಬಂದಿದಾರ ಆ ತರ. ಸೊ ಈ ತರ ಏನಾದ್ರು ರೆಲೆವೆಂಟ್ ಹಿಸ್ಟ್ರಿ ಇತ್ತಂತಂದ್ರೆ ಮಾಡಿಸ್ಕೊಂಡ್ರೆ ಬೆಟರ್. ಯಾಕಂದ್ರೆ ಸುಮ್ನೆ ಈಗ ಬೇರೆ ಫ್ಲೂ ಇಂದನೂ ನೆಗಡಿ, ಕೆಮ್ಮು, ಶೀತ, ಜ್ವರ ಬರುತ್ತೆ, ತುಂಬಾ ಪ್ಯಾನಿಕ್ ಆಗೋ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ಕೋವಿಡ್ ಈಸ್ ಒನ್ ಆಫ್ ದಿ ವೈರಸ್, ಬೇರೆ ವೈರಸ್ ಅನ್ನು ಅದೇ ಸಿಂಪ್ಟಮ್ಸ್ ಮಾಡುತ್ತಲ್ವಾ. ಸೊ ಏನಾದ್ರೂ ರೆಲೆವೆಂಟ್ ಹಿಸ್ಟ್ರಿ ಇತ್ತು ಅಂತಂದ್ರೆ, ಈ ತರ ಕಂಟೈನ್ಮೆಂಟ್ ಏರಿಯಾ, ಪ್ರೈಮರಿ ಕಾಂಟ್ಯಾಕ್ಟ್ಸ್, ಈ ತರ ಹಿಸ್ಟ್ರಿ, ಟ್ರಾವೆಲ್ ಹಿಸ್ಟ್ರಿ, ಈ ತರ ಎಲ್ಲ ಇದೆ ಅಂತಂದ್ರೆ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಸೊ ಅದು ನೆಗೆಟಿವ್ ಬಂದು ಸಿಂಪ್ಟಮ್ಸ್ ಕಂಟಿನ್ಯೂ ಆಗಿ, ಸಿಂಪ್ಟಮ್ಸ್ ಪ್ರೋಗ್ರೆಸ್ ಆಗಿ, ಕಾಫ್, ಬ್ರೆತ್ಲೆಸ್ನೆಸ್, ಸುಸ್ತು, ವೀಕ್ನೆಸ್, ಈ ತರ ಪದೇ ಒಂದಿನ ಆದ್ಮೇಲೆ ಒಂದಿನ ಸಿಂಪ್ಟಮ್ಸ್ ನಿಮ್ಗೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಂತಂದ್ರೆ ಸ್ಟ್ರೇಟ್ ಅವೇ RT-PCR ಮಾಡಿಸ್ಕೊಂಡ್ಬಿಡ್ಬೇಕು. ಓಕೆ ಓಕೆ ಸರ್, ಈಗ ಈ ರ್ಯಾಪಿಡ್ ಆಂಟಿಜೆನ್ ಟೆಸ್ಟನ್ನು ನಾವು ಎಲ್ಲೆಲ್ಲಿ ಮಾಡಿಸ್ಕೋಬಹುದು ಅಂತ ಹೇಳಿ, ಈಗ ಸಪೋಸ್ ಈಗ ಅಲ್ಲಿ ನಾವು ಹೋಗಿ ಎಲ್ಲಾದರೂ ಟೆಸ್ಟನ್ನ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಎಲ್ಲೆಲ್ಲಿ ಅವೈಲೇಬಲ್ ಇರುತ್ತೆ, ಎಲ್ಲೆಲ್ಲಿ ಹೋಗಿ ಮಾಡಿ? ಈಗ ಕೆಲವು ಟೆಸ್ಟ್ ಕಿಟ್ ಗಳನ್ನ ನಮ್ಮ KC ಜನರಲ್ ಹಾಸ್ಪಿಟಲ್ಗೂ ಕಳಿಸ್ಕೊಟ್ಟಿದ್ದಾರೆ. ಈಗ ಗವರ್ಮೆಂಟ್ ಈಸ್ ಪ್ಲಾನಿಂಗ್ ಟು ಮೇಕ್ ದೆಮ್ ಅವೈಲೇಬಲ್ ಅನ್ಸುತ್ತೆ. ಈಗ ಮೇಜರ್ ಹಾಸ್ಪಿಟಲ್ಸ್, ಇದು ಕೆಲವು ಫೀವರ್ ಕ್ಲಿನಿಕ್ಸ್ ಅಂತಲ್ಲೆಲ್ಲಾನು ಅವೈಲೇಬಲ್ ಮಾಡೋಕೆ ಥಿಂಕ್ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಒಂದು ಅಡ್ವಾಂಟೇಜ್ ಏನಂದ್ರೆ 50% ಪಾಸಿಟಿವ್ ಲೋಡ್ ನಾವು ಕಮ್ಯುನಿಟಿಯಿಂದ ಕಮ್ಮಿ ಮಾಡ್ಬಿಡ್ಬೋದು, ಐಸೋಲೇಟ್ ಮಾಡ್ಬಿಟ್ಟು. ಸೊ ಒಂಥರ ಡೈಲೆಮಾ ಇರಲ್ಲ. ಪಾಸಿಟಿವ್ ಬಂತಂದ್ರೆ ರಿಯಲ್ ಪಾಸಿಟಿವ್ ಅಲ್ಲ, ಇಮಿಡಿಯೇಟ್ ಐಸೋಲೇಟ್, ಪ್ರಿವೆಂಟ್ ಸ್ಪ್ರೆಡ್ ಟು ಅದರ್ಸ್, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ಹಿಂಗಾಗಿ ಕಮ್ಯುನಿಟಿ ಸ್ಪ್ರೆಡ್ ನಾವು ಅವಾಯ್ಡ್ ಮಾಡೋದಕ್ಕೆ ಇದು ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ತುಂಬಾ ಹೆಲ್ಪ್ ಆಗುತ್ತೆ. ಈ KC ಜನರಲ್ ಹಾಸ್ಪಿಟಲ್ ಅಲ್ಲೂ ಕೆಲವು ಟೆಸ್ಟ್ ಕಿಟ್ ಕೊಟ್ಟಿದ್ದಾರೆ, ಇನ್ನು ತುಂಬಾ ವೈಡ್ಲಿ ಅವೈಲೇಬಲ್ ಮಾಡಿಲ್ಲ, ಮಾಡ್ತಾರೆ ಅನ್ಸುತ್ತೆ. ಬಟ್ ಈ ಇನಿಷಿಯಲಿ ನಾವ್ ಏನ್ ಮಾಡ್ತಾ ಇರೋದು ಅಂತಂದ್ರೆ ಫ್ರಂಟ್ ಲೈನ್ ಹೆಲ್ತ್ ವರ್ಕರ್ಸ್ ಮಾಡ್ತಾ ಇದೀವಿ, ILI ಕೇಸಸ್ ಫ್ರಮ್ ಕಂಟೈನ್ಮೆಂಟ್ ಝೋನ್ಸ್ ಮಾಡ್ತಾ ಇದೀವಿ, ಸಸ್ಪೆಕ್ಟೆಡ್ ಕೋವಿಡ್ ಡೆತ್ ಕೇಸಸ್ಗೆ, ಆಮೇಲೆ ಬ್ರಾಡ್ ಡೆಡ್ ಕೇಸಸ್ ಇತ್ತಂದ್ರೆ ಅದೇನು ಕೋವಿಡ್ ಇತ್ತಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕೆ, ಅಥವಾ ಯಾರಾದ್ರೂ ಇಂಟರ್ನ್ಯಾಷನಲ್ ಟ್ರಾವೆಲ್ ಈಗ ಕೈಕೊಳ್ತೀವಿ ಅಂತಂದ್ರೆ ಕೋವಿಡ್ ಈಸ್ ಎ ಮಸ್ಟ್ ಅಲ್ಲ, ಅಂತವ್ರಿಗೇನು ಈ ಟೆಸ್ಟ್ ಮಾಡ್ಬೋದು. ಆಮೇಲೆ ಇವ್ರಿಗೆ ಯಾವ್ದು ಈ ತರ ಎಮರ್ಜೆನ್ಸಿ ಸರ್ಜರಿ ಮಾಡಿಸ್ಕೋಬೇಕು, ದೇ ವಾಂಟ್ ಕೋವಿಡ್ ಸರ್ಟಿಫಿಕೇಟ್, ಈಗ ಲೈಫ್ ಸೇವಿಂಗ್ ಸರ್ಜರಿ ಅರ್ಜೆಂಟ್ ಮಾಡಿಸ್ಕೋಬೇಕು, RT-PCR ಮಾಡಿಸ್ಕೊಂಡು ರಿಪೋರ್ಟ್ ಬರೋದಕ್ಕೆ 2-3 ಡೇಸ್ ಆಗ್ತಾ ಇದೆ, ಲೇಟ್ ಆಗುತ್ತೆ. ಸೊ ಇಮಿಡಿಯೇಟ್ ಬೇಕು, ಡೂ ದ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್. ಸೊ ಅಂತವಕ್ಕೆಲ್ಲ ಇದು ಈಸಿ ಆಗುತ್ತೆ. ಓಕೆ ಓಕೆ ಡಾಕ್ಟ್ರೇ, ಜಸ್ಟ್ ಗಿವ್ ಮಿ ಫ್ಯೂ ಮಿನಿಟ್ಸ್, ಮತ್ತೆ ಅಲ್ಲಿ ಗೆಟ್ ಬ್ಯಾಕ್ ಟು ಯು, ಮತ್ತೆ ಮಾತಾಡ್ತೀನಿ. ಒಂದಷ್ಟು ವಿಷಯಗಳು ಮಾತಾಡಿದೆ, ಒಂದು ಕ್ವಿಕ್ ಆಗಿ ಒಂದು ಚಿಕ್ಕ ಬ್ರೇಕನ್ನು ತೆಗೆದುಕೊಂಡು ಬರ್ತೀನಿ. ಎಸ್, ನಾವು ಮಾತಾಡ್ತಾ ಇದ್ವಿ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಬಗ್ಗೆ. ನಮ್ಮ ಹತ್ರ ಈಗ ಡಾಕ್ಟರ್ ಕೂಡ ಮಾತಾಡ್ತಾ ಇದ್ರು, ಹೇಗೆ ಈ ಒಂದು ರ್ಯಾಪಿಡ್ ಆಂಟಿಜೆನ್ ಟೆಸ್ಟನ್ನು ಮಾಡ್ತಾರೆ, ಯಾರಿಗೋಸ್ಕರ ನಡೆಯುತ್ತೆ, ಯಾರ್ಯಾರು ಇದನ್ನು ಮಾಡಿಸ್ಕೋಬಹುದು ಅನ್ನೋದ್ರ ಬಗ್ಗೆ, ಜೊತೆಗೆ ಇದಕ್ಕೆ ಎಷ್ಟು ಖರ್ಚಾಗುತ್ತೆ, ಹೇಗೆ ರಿಪೋರ್ಟ್ ಬರುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಮತ್ತಷ್ಟು ಡೀಟೇಲ್ಸನ್ನು ಮಾತಾಡ್ತಾ ಹೋಗೋಣ ಒಂದು ಚಿಕ್ಕ ಬ್ರೇಕ್ ಆದಮೇಲೆ.